Hello everyone, welcome to Abhyas Academy. ಈಗ ಆಲ್ರೆಡಿ KSET ನ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಸೊ KSET ಪ್ರಿಪ್ರೇಷನ್ಸ್ ಕೂಡ ಸ್ಟಾರ್ಟ್ ಮಾಡಿರ್ತೀರಾ. ಬಟ್ ಆದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಜನರಲ್ ಪೇಪರ್ ಕಡೆಗೆ ಅಷ್ಟಾಗಿ ಗಮನ ಕೊಡಲ್ಲ. ಬಟ್ ಜನರಲ್ ಪೇಪರಿಂದನೂ ನಮಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತಿಂದ ನಾವು ಜನರಲ್ ಪೇಪರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಫಸ್ಟ್ ನಾವು ನೋಡ್ಕೊಳ್ತಿರೋಂಥ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ನ ನಾವು ನೋಡ್ತಾ ಇರೋದು. ಸೊ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಮೊದಲನೇದಾಗಿರೋದು ಥಿಂಗ್ ಬಂದು ಕಾನ್ಸೆಪ್ಟ್ ಆಫ್ ಟೀಚಿಂಗ್. ಹಾಗಾದರೆ ಟೀಚಿಂಗ್ ಅಂದರೆ ಏನು, ಟೀಚಿಂಗಿನ ಕಾನ್ಸೆಪ್ಟ್ ಅಂದರೆ ಏನು ಅಂತ ನಾವು ನೋಡೋಣ. ಟೀಚಿಂಗ್ ಅನ್ನುವಂಥದ್ದು ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಕಾನ್ಸೆಪ್ಟ್ಸ್ ಲೈಕ್ ಇನ್ಸ್ಟ್ರಕ್ಷನ್, ಕಂಡೀಷನಿಂಗ್, ಟ್ರೈನಿಂಗ್ ಆ್ಯಂಡ್ ಇಂಟ್ರೊಡಿಕೇಶನ್. ಇವೆಲ್ಲದರ ಹೊರತಾಗಿ ಟೀಚಿಂಗ್ ಯಾವ ರೀತಿಯಾಗಿ ವ್ಯತ್ಯಾಸನ ಹೊಂದಿದೆ ಅಂತ ನಾವು ನೋಡೋದಾದರೆ, ಸೊ ಇವಾಗ ಇಲ್ಲಿ ಇನ್ಸ್ಟ್ರಕ್ಷನ್ ಅಂದರೆ ಏನು, ಸೂಚನೆಗಳನ್ನು ಕೊಡೋದು. ಇನ್ಸ್ಟ್ರಕ್ಷನ್ ಅಂದರೆ ಸೂಚನೆ ನೀಡೋದು. ಕಂಡೀಷನಿಂಗ್ ಅಂತಂದರೆ ಏನು, ಕೆಲವೊಂದು ನಿಬಂಧನೆಗಳು ಅಥವಾ ನಿಯಂತ್ರಣವನ್ನು ಮಾಡೋದು ಅಂತ ಅರ್ಥ. ಟ್ರೈನಿಂಗ್ ಅಂದರೆ ತರಬೇತಿ ಕೊಡೋದು, ಸೊ ತರಬೇತಿ. ಆ್ಯಂಡ್ ಇಂಟ್ರೊಡಿಕೇಶನ್ ಅಂದರೆ ಬೋಧನೆ ಮಾಡುವಂಥದ್ದು ಅಂತ ಅರ್ಥ. ಸೊ ಇವೆಲ್ಲದಕ್ಕಿಂತ ಹೇಗೆ ಟೀಚಿಂಗ್ ಡಿಫ್ರೆಂಟ್ ಆಗಿದೆ ಅಂತ ನಾವು ನೋಡೋದಾದರೆ, ಸೊ ಟೀಚಿಂಗ್ ಈಸ್ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಆಫ್ ಎಜುಕೇಷನ್ ಆ್ಯಂಡ್ ದಿ ಸ್ಪೆಷಲ್ ಇನ್ಫಾರ್ಮೇಷನ್ ಈಸ್ ಟು ಇಂಪಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ಸ್ಕಿಲ್. ಸೊ ಟೀಚಿಂಗ್ ಅನ್ನುವಂಥದ್ದು ಒಂದು ಇನ್ಸ್ಟ್ರೂಮೆಂಟ್ ವಿಚ್ ಮೇಜರ್ ಅಥವಾ ಸ್ಪೆಷಲ್ ಫಂಕ್ಷನ್ ಏನು ಅಂದರೆ ಟು ಇಂಪಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸ್ಕಿಲ್. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಒಂದು ಸ್ಕಿಲ್ನ ಒಂದು ವ್ಯಕ್ತಿಯಲ್ಲಿ ಇನ್ಕಲ್ಕೇಟ್ ಮಾಡೋದೇ ಟೀಚಿಂಗಿನ ಮೇಜರ್ ಜಾಬ್ ಆಗಿರುತ್ತೆ. ದ ಮೇನ್ ಫಂಕ್ಷನ್ ಆಫ್ ಟೀಚಿಂಗ್ ಈಸ್ ಟು ಮೇಕ್ ಅ ಲರ್ನಿಂಗ್ ಎಫೆಕ್ಟಿವ್. ಸೊ ಟೀಚಿಂಗಿನ ಮೇನ್ ಫಂಕ್ಷನ್ ಏನು, ಲರ್ನಿಂಗ್ನ ಎಫೆಕ್ಟಿವ್ ಮಾಡುವಂಥದ್ದೇ ಟೀಚಿಂಗಿನ ಮೇನ್ ಫಂಕ್ಷನ್. ದ ಲರ್ನಿಂಗ್ ಪ್ರೋಸೆಸ್ ವುಡ್ ಗೆಟ್ ಕಂಪ್ಲೀಟ್ ಆಸ್ ಎ ರಿಸಲ್ಟ್ ಆಫ್ ಟೀಚಿಂಗ್. ಲರ್ನಿಂಗ್ ಪ್ರೋಸೆಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಟೀಚಿಂಗು ಕಂಪ್ಲೀಟ್ ಆದಾಗ ಅನ್ನುವಂಥದ್ದು. ಸೊ ಲರ್ನಿಂಗ್ ಈಸ್ ಅ ಪ್ರೋಸೆಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ರಿಸಲ್ಟ್ ಆಫ್ ಟೀಚಿಂಗ್. ಸೊ ಟೀಚಿಂಗ್ ಮತ್ತು ಲರ್ನಿಂಗು ಸಪರೇಟ್ ಅಲ್ವೇ ಅಲ್ಲ. ಸೊ ಟೀಚಿಂಗ್ ಮತ್ತು ಲರ್ನಿಂಗ್ ಏನಾಗುತ್ತೆ, ದೇ ಆರ್ ನಾಟ್ ಸಪರೇಟ್, ದೇ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ಈಚ್ ಅದರ್. ಸೊ ಟೀಚಿಂಗ್ ಆ್ಯಂಡ್ this thing learning is closely related, they are integrally connected ಅಂತ ಹೇಳ್ತೀವಿ ನಾವು. ಟೀಚಿಂಗ್ ಮತ್ತು ಲರ್ನಿಂಗ್ನ ಏನಂತ ಹೇಳ್ತೀವಿ, ಇಂಟಿಗ್ರಲಿ ಕನೆಕ್ಟೆಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ಹಾಗಾದರೆ ಈ ಟೀಚಿಂಗಿನ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನು, ಟೀಚಿಂಗಲ್ಲಿರುವಂತಹ ಏಮ್ಸ್ ಮತ್ತು ಆಬ್ಜೆಕ್ಟಿವ್ಸ್ ಏನೇನು ಅಂತ ನಾವು ನೋಡೋದಾದರೆ, ಈಗ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು. ಇದರ ಉದ್ದೇಶಗಳು ಏನೇನು ಅಂತ ಅಂದರೆ, ಸೊ ದ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಆರ್ ಆಸ್ ಫಾಲೋಸ್. ಟು ಬ್ರಿಂಗ್ ಅ ಡಿಸೈರ್ಡ್ ಚೇಂಜಸ್ ಇನ್ ಅ ಪ್ಯೂಪಿಲ್ಸ್. ಸೊ ಪ್ಯೂಪಿಲ್ಸ್ಗಳಲ್ಲಿ ನಾವು ಒಂದು ಡಿಸೈರಬಲ್ ಚೇಂಜನ್ನು ತರುವಂಥದ್ದಾಗಿರ್ಬೋದು, ಅಥವಾ ಟು ಶೇಪ್ ಅ ಬಿಹೇವಿಯರ್ ಆ್ಯಂಡ್ ಅ ಕಾಂಡಕ್ಟ್. ಸೊ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆ ರೀತಿಯಾಗಿರುವಂತಹ ಗುಣವನ್ನು ಬೆಳೆಸುವಂಥದ್ದು. ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಅಂತಂದರೆ ಅವರಿಗೆ ಬೇಕಾಗಿರುವಂತಹ ಒಂದು ಜ್ಞಾನವನ್ನು ತಗೊಳ್ಳೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಟು ಇಂಪ್ರೂವ್ ದ ಲರ್ನಿಂಗ್ ಸ್ಕಿಲ್ಸ್ ಆಫ್ ಸ್ಟೂಡೆಂಟ್ಸ್. ಕಲಿಯುವ ಒಂದು ಸ್ಕಿಲ್ಲನ್ನು, ಕೌಶಲ್ಯವನ್ನು ಮಕ್ಕಳಲ್ಲಿ ಇಂಪ್ರೂವ್ ಮಾಡಬೇಕಾಗಿರುವಂಥದ್ದೇ ಟೀಚಿಂಗ್ನ ಮೇಜರ್ ಆಬ್ಜೆಕ್ಟಿವ್. ಫಾರ್ಮೇಷನ್ ಆಫ್ ಬಿಲೀಫ್, ಒಂದು ವಿಷಯದ ಬಗ್ಗೆ ಅವರಿಗೆ ಬಿಲೀಫ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು. ಟು ಪ್ರೊವೈಡ್ ಅ ಸೋಷಲ್ ಆ್ಯಂಡ್ ಎಫಿಷಿಯೆಂಟ್ ಮೆಂಬರ್ ಟು ದ ಸೊಸೈಟಿಗೆ ಒಂದು ಸೋಷಲ್ ಮತ್ತು ಎಫಿಷಿಯೆಂಟ್ ಮೆಂಬರ್ನ ಪ್ರೊವೈಡ್ ಮಾಡೋದೇ ಟೀಚಿಂಗಿನ ಮೂಲ ಉದ್ದೇಶ ಆಗಿರುತ್ತೆ. ಸೊ ಇದಿಷ್ಟು ಈ ಟೀಚಿಂಗಿನ ಉದ್ದೇಶಗಳು. ಸೊ ಟು ಬ್ರಿಂಗ್ ಅ ಡಿಸೈರ್ಡ್ ಚೇಂಜಸ್ ಇನ್ ಅ ಪ್ಯೂಪಿಲ್ಗಳಲ್ಲಿ ಒಂದು ಡಿಸೈರ್ಡ್ ಚೇಂಜಸ್ನ ತರುವಂಥದ್ದಾಗಿರಬೇಕು ನಮ್ಮದು. ಆ್ಯಂಡ್ ಬಿಹೇವಿಯರ್ ಆ್ಯಂಡ್ ಕೋಡ್ ಆಫ್ ಕಾಂಡಕ್ಟ್, ಇದೆಲ್ಲನೂ ಏನಾಗ್ತಾ ಹೋಗುತ್ತೆ, ಒಂದು ಟೀಚಿಂಗಿನ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಗುತ್ತೆ. ಆ್ಯಂಡ್ ನಾವಿಲ್ಲಿ ನೋಡ್ಬೋದು 4 ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಟೀಚಿಂಗಿನ 4 ಮಾಡರ್ನ್ ಕಾನ್ಸೆಪ್ಟ್ಸ್ಗಳಿದೆ. ಅದು ಯಾವ್ದು ಅಂತಂದರೆ, ಮೊದಲನೇದು ಬಂದು ಕ್ವೆಶನಿಂಗ್. ಸೊ ದೋಸ್ 4 ಮಾಡರ್ನ್ ಕಾನ್ಸೆಪ್ಟ್ಸ್ ಆರ್ ನಥಿಂಗ್ ಬಟ್ ಕ್ವೆಶನಿಂಗ್ ಇಸ್ ದ 4 ಮಾಡರ್ನ್ ಕಾನ್ಸೆಪ್ಟ್. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಕ್ವೆಶನಿಂಗ್, ಸೆಕೆಂಡ್ ಒನ್ ಇಸ್ ಡಿಸ್ಕಷನ್, ಥರ್ಡ್ ಒನ್ ಇಸ್ ಇನ್ವೆಸ್ಟಿಗೇಷನ್, ನೆಕ್ಸ್ಟ್ ಇಸ್ ಎಕ್ಸ್ಪ್ರೆಷನ್. ಏನಿದು ಕ್ವೆಶನಿಂಗ್ ಅಂತ ಇದೆ ಅಂತಂದರೆ, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿವೈಸ್ ಆಫ್ ಟೀಚಿಂಗ್. ಇಟ್ ಅಕರ್ಸ್ ಇನ್ 2 ways. ಸೊ ಕ್ವೆಶನಿಂಗ್ ಅನ್ನುವಂಥದ್ದು ಟೀಚಿಂಗಿನ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಡಿವೈಸ್ ಅಂತಲೇ ಹೇಳ್ಬೋದು. ಅದು ಎರಡು ರೀತಿಯಲ್ಲಿ ಉಂಟಾಗ್ತಾ ಹೋಗುತ್ತೆ. ಒಂದು, ದ ಟೀಚರ್ ಶುಡ್ ಆಸ್ಕ್ ಅ ಕ್ವೆಶನ್ ಆಫ್ ಆಲ್ ಟೈಪ್ಸ್. ಸೊ ಟೀಚರ್ ಅನ್ನೋರು ಏನು ಮಾಡಬೇಕು, ಎಲ್ಲ ರೀತಿಯಾಗಿರುವಂಥ ಕ್ವೆಶನ್ನ ಕೇಳ್ತಾ ಹೋಗಬೇಕು. ಬರೀ ವಾಟ್ ಕ್ವೆಶನ್ಸ್, ವೆನ್, ವಾಟ್, ವೆನ್, ವೈ, ಈ ಥರ ಕ್ವೆಶನ್ಸ್ ಅಲ್ಲ, ಬೇರೆ ಬೇರೆ ರೀತಿಯಾಗಿರುವಂತಹ WHO ಕ್ವೆಶನ್ಸ್ಗಳನ್ನ ಬಿಟ್ಟು ಬೇರೆ ರೀತಿಯಾಗಿರುವಂಥ ಕ್ವೆಶನ್ಸ್ ಕೇಳ್ತಾ ಇರಬೇಕು. ಈಗ ಕ್ಲಾಸ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಇಂಟ್ರೊಡಕ್ಷನ್ ಕ್ವೆಶನು ಆರ್ ಪ್ರೀವಿಯಸ್ ನಾಲೆಜ್ಗೆ ಸಂಬಂಧಪಟ್ಟಂತಾಗಿರಬಹುದು. ಡೆವಲಪಿಂಗ್ ಕ್ವೆಶನ್, ಪಾಠ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಕೇಳುವಂತಹ ಕ್ವೆಶನ್ಸ್ಗಳನ್ನಾಗಿರ್ಬೋದು, ಅಥವಾ ರೀಕ್ಯಾಪ್ಚುಲೇಟರಿ
ಕ್ವೆಶನ್ಸ್ ನ ಕೇಳುವಂಥದ್ದು. ಸೊ ದಿಸ್ ಈಸ್ ದ ಫಸ್ಟ್ ಮಾಡರ್ನ್ ಕಾನ್ಸೆಪ್ಟ್. ಸೊ ದಟ್ ಈಸ್ ಕ್ವೆಶನಿಂಗ್ ಇಸ್ ದ ಫಸ್ಟ್ ಮಾಡರ್ನ್ ಕಾನ್ಸೆಪ್ಟ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಡಿಸ್ಕಷನ್ ಕ್ಲಿಯರ್ಸ್ ದ ಡೌಟ್ಸ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಎನ್ಹಾನ್ಸಸ್. ಸೊ ಡಿಸ್ಕಷನ್ ಅನ್ನುವಂಥದ್ದು ಏನು ಮಾಡುತ್ತೆ, ಸ್ಟೂಡೆಂಟ್ಸಿನ ಡೌಟನ್ನು ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಡಿಸ್ಕಷನ್ ಕ್ಲಿಯರ್ಸ್ ದ ಡೌಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಂಡ್ ದೇರ್ ಎಬಿಲಿಟಿ ಫಾರ್ ಎಕ್ಸ್ಪ್ರೆಸಿಂಗ್ ದೇರ್ ಒಪಿನಿಯನ್ಸ್. ಆ್ಯಂಡ್ ಅವ್ರು ಏನಾದರೂ ಒಂದು ಒಪಿನಿಯನ್ ಇತ್ತು ಅಂತ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಡಿಸ್ಕಷನ್ ಅನ್ನುವಂಥದ್ದು ಏನು ಮಾಡುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಫಾರ್ ದಿಸ್ ಪರ್ಪಸ್ ದ ಕ್ಲಾಸ್ ಮೇ ಬಿ ಡಿವೈಡೆಡ್ ಇಂಟು ಗ್ರೂಪ್ಸ್. ಸೊ ಈ ಒಂದು ಪರ್ಪಸ್ಸಿಗೋಸ್ಕರ ಕ್ಲಾಸನ್ನು ಏನು ಮಾಡ್ತಾರೆ, ಒಂದು ಗ್ರೂಪ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ದ ಟೀಚರ್ ವಿಲ್ ಡೈರೆಕ್ಟ್ ಅ ಡಿಸ್ಕಷನ್ ಇನ್ ಸಚ್ ಅ ವೇ ದಟ್ ಪೀಪಲ್ಸ್ ವಿಲ್ ಬಿ ಎನ್ಕರೇಜ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ಸ್ ಫ್ರೀಲಿ ಆ್ಯಂಡ್ ಇಂಡಿಪೆಂಡೆಂಟ್ಲಿ. ಸೊ ಟೀಚರ್ ಅನ್ನೋರು ಯಾವ ರೀತಿಯಾಗಿ ಒಂದು ಡಿಸ್ಕಷನ್ನ ಶುರು ಮಾಡಬೇಕು ಅಂತಂದರೆ, ವಿದ್ಯಾರ್ಥಿಗಳು ಆ ಡಿಸ್ಕಷನ್ನಲ್ಲಿ ತುಂಬ ಫ್ರೀಯಾಗಿ ಮತ್ತು ಇಂಡಿಪೆಂಡೆಂಟ್ ಆಗಿ ಪಾಲ್ಗೊಳ್ಬೇಕು, ಆ ರೀತಿಯಾಗಿ ಶುರು ಮಾಡಬೇಕು. ಸೊ ನೆಕ್ಸ್ಟ್ ದ ಥರ್ಡ್ ಮಾಡರ್ನ್ ಕಾನ್ಸೆಪ್ಟ್ ಯಾವುದು ಅಂದರೆ ಇನ್ವೆಸ್ಟಿಗೇಷನ್. Investigation may be an individual or a group and includes the presentation of information by the teacher. ಸೊ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಏನಾಗಿರುತ್ತೆ, ಅದು ಇಂಡಿವಿಜುವಲ್ ಆದರೂ ಆಗಿರ್ಬೋದು ಅಥವಾ ಒಂದು ಗ್ರೂಪ್ ಡಿಸ್ಕಷನ್ ಆದರೂ ಆಗಿರಬಹುದು. ಅಲ್ಲಿ ಪ್ರೆಸೆಂಟೇಷನನ್ನು ಯಾವ ರೀತಿಯಾಗಿ ನಾವು ಮಾಡ್ತೀವಿ, ಇನ್ಫಾರ್ಮೇಷನ್ನು ಅದನ್ನು ಅದು ಟೀಚರ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಆದರೂ ಆಗಿರ್ಬೋದು. Investigation will be followed by expression which may be written, spoken or a visual concrete. ಸೊ ಇನ್ವೆಸ್ಟಿಗೇಷನ್ ಎಕ್ಸ್ಪ್ರೆಷನ್ನು ಅದು ರಿಟರ್ನ್ ಆದರೂ ಆಗಿರ್ಬೋದು, ಸ್ಪೋಕನ್ ಆದರೂ ಆಗಿರ್ಬೋದು ಅಥವಾ ವಿಜುವಲ್ ಆದರೂ ಆಗಿರ್ಬೋದು, ಯಾವ ರೀತಿಯಾಗಿದ್ದಾದರೂ ಆಗಿರಬಹುದು. ಸೊ ಈಗ ಟೋಟಲ್ ಆಗಿ ನಾವು ನೋಡಿದ ಕಾನ್ಸೆಪ್ಟ್ಸ್ಗಳು ಎಷ್ಟೆಷ್ಟು ಅಂತಂದರೆ, ಒಂದು ಕ್ವೆಶನಿಂಗ್, ಇನ್ನೊಂದು ಡಿಸ್ಕಷನ್, ನೆಕ್ಸ್ಟ್ ಒನ್ ಇಸ್ ಇನ್ವೆಸ್ಟಿಗೇಷನ್, ನೆಕ್ಸ್ಟ್ ದ ಲಾಸ್ಟ್ ಒನ್ ಇಸ್ ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಏನು ಹೇಳ್ತಾ ಇದೆ ಅಂತಂದರೆ, ದಿಸ್ ಈಸ್ ದ ಲಾಸ್ಟ್ ಸ್ಟೆಪ್ ಆಫ್ ಟೀಚಿಂಗ್. ಎಕ್ಸ್ಪ್ರೆಷನ್ ಅನ್ನುವಂಥದ್ದು ಆ ಫೋರ್ ಮಾಡರ್ನ್ ಕಾನ್ಸೆಪ್ಟಲ್ಲಿ ಬರುವಂಥ ಲಾಸ್ಟ್ ಥಿಂಗ್. ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಪ್ರಾಕ್ಟಿಕಲ್ ಆ್ಯಕ್ಟಿವಿಟೀಸ್. ಸೊ ಎಕ್ಸ್ಪ್ರೆಷನ್ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಒಂದು ಪ್ರಾಕ್ಟಿಕಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಬರುತ್ತೆ. ಈ ಪ್ರಾಕ್ಟಿಕಲ್ ಆ್ಯಕ್ಟಿವಿಟೀಸ್ ಅಂಡರಲ್ಲಿ 4 ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಒಂದು ಪ್ಯಾಸಿವ್, ಆಕ್ಟಿವ್, ಆರ್ಟಿಸ್ಟಿಕ್, ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್. ಏನಿದು ಪ್ಯಾಸಿವ್, ಆಕ್ಟಿವ್ ಆ್ಯಂಡ್ ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್ ಅಂತ ಯೋಚನೆ ಮಾಡ್ತಾ ಇರೋದಾದರೆ, ಪ್ಯಾಸಿವ್ ಅಂತಂದರೆ ಸಮ್ಟೈಮ್ಸ್ ಸುಮ್ಮನೆ ಕೇಳಿಸ್ಕೊಳ್ಳುವಂಥದ್ದು, ಬರೀ ವಿದ್ಯಾರ್ಥಿಗಳು ಕೇಳಿಸಿಕೊಳ್ತಾರೆ, ಅದು ಕೇಳಿಸಿಕೊಳ್ಳುವುದು. ಅಥವಾ ಆಕ್ಟಿವ್ ಅಂತಂದರೆ ಅವರೇ ಏನಾಗ್ತಾರೆ, ಪಾಲ್ಗೊಳ್ತಾರೆ. ಈಗ ಪ್ಯಾಸಿವ್ ಅಂತ ಬಂದಾಗ ಅಲ್ಲಿ ಒಂದು ಲೆಕ್ಚರ್ ಮೆಥಡ್ನ ಫಾಲೋ ಮಾಡ್ತೀವಿ. ಅಂದರೆ ಈಗ ಆಲ್ರೆಡಿ ನಾವು ನೋಡಿರ್ಬೋದು, ಸುಮ್ಮನೆ ಒಬ್ರು ಪಾಠ ಮಾಡ್ತಾ ಹೋಗ್ತಿರ್ತಾರೆ, ಇನ್ನೊಬ್ರು ಕೇಳಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಆಕ್ಟಿವ್ ಅಂತಂದರೆ ಏನಾದರೂ ಒಂದು ಈಗ ಪ್ರಾಬ್ಲಮ್ನ ಅವರಿಗೆ ಕೊಡೋದು, ಪ್ರಾಬ್ಲಮ್ನ ಕೊಟ್ಟು ಅದರೊಳಗಡೆ ಅವ್ರನ್ನ ಇನ್ವಾಲ್ವ್ ಮಾಡಿಬಿಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳೋದು ಆ್ಯಕ್ಟಿವಿಗೆ ಬರುತ್ತೆ. ಆ್ಯಂಡ್ ಆರ್ಟಿಸ್ಟಿಕ್ ಅಂತ ನಾವು ಮಾತಾಡೋದಾದರೆ, ಆರ್ಟಿಸ್ಟಿಕ್ ಇನ್ ದ ಸೆನ್ಸ್ ಈಗ ಅವರು ಅದನ್ನು ವಿಜುವಲೈಸ್ ಮಾಡಬೇಕು, ವಿಜುವಲೈಸ್ ಮಾಡಿ ಅದನ್ನು ನಮ್ಮ ಮುಂದೆ ಸಬ್ಮಿಟ್ ಮಾಡೋ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ವಿಜುವಲೈಸ್ ಮಾಡಿ ಅದರ ಸೊಲ್ಯೂಷನನ್ನು ಕೂಡ ಒಂದು ವಿಜುವಲ್ ಫಾರ್ಮಲ್ಲಿ ಕೊಡುವಂಥದ್ದು. ದೆನ್ ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್, ಏನಾದರೂ ಒಂದು ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡಿಬಿಟ್ಟು ಅದನ್ನು ಅಥವಾ ಒಂದು ಆ್ಯಕ್ಟಿವಿಟಿ ಕೊಟ್ಟು ಅದನ್ನು ಆರ್ಗನೈಸ್ ಮಾಡಿ ಅಂತ ನಾವು ಸ್ಟೂಡೆಂಟ್ಸ್ಗಳನ್ನ ಕೇಳೋದಾದರೂ ಆಗಿರಬಹುದು. ಸೊ ದೀಸ್ ಆರ್ ದ ಫೋರ್ ಮೇಜರ್ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂತ ನಾವು ನೋಡ್ಬೋದು. ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ದಟ್ ಇಸ್ ಕ್ವೆಶನಿಂಗ್, ಡಿಸ್ಕಷನ್, ಇನ್ವೆಸ್ಟಿಗೇಷನ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ನೆಕ್ಸ್ಟ್ ನೋಡೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್. ಹಾಗಾದರೆ ಈ ಟೀಚಿಂಗಿನ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರಬೇಕು ಅಂತ ನಾವು ನೋಡೋದಾದರೆ, ದ ಮೇನ್ ಕ್ಯಾರೆಕ್ಟರ್ ಆಫ್ ಟೀಚಿಂಗ್ ಈಸ್ ಟು ಪ್ರೊವೈಡ್ ಅ ಗೈಡೆನ್ಸ್ ಆ್ಯಂಡ್ ಅ ಟ್ರೈನಿಂಗ್. ಸೊ ಯಾವ ರೀತಿಯಾಗಿರಬೇಕು, ಗೈಡೆನ್ಸ್ ಮತ್ತು ಟ್ರೈನಿಂಗ್ ಕೊಡುವಂಥದ್ದಾಗಿರಬೇಕು. ಅಂದರೆ ನಾವು ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರಿಗೆ ಈ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಅಶ್ಯೂರೆನ್ಸ್ ಕೊಡುವಂಥದ್ದು ಆಗಿರಬೇಕು. ಟ್ರೈನಿಂಗ್ ಅಂದರೆ ಈಗ ಆಲ್ರೆಡಿ ಹೇಳಿದ್ರಿ, ಒಂದು ರೀತಿಯಾಗಿರುವಂಥ ತರಬೇತಿ ಅಂತ. ಟೀಚಿಂಗ್ ಇಸ್ ಅ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಹೌದು, ಟೀಚಿಂಗ್ ಅನ್ನುವಂಥದ್ದು ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ಇರುವಂಥ ಒಂದು ಇಂಟರಾಕ್ಷನ್ ಆಗಿರಬೇಕು. ಅಂದರೆ ಯಾವ ರೀತಿಯಾಗಿ ಮಾತುಕತೆ ಆಗಿರಬೇಕು. ಈ ಮಾತುಕತೆ ಅಂತಂದರೆ ಸುಮ್ಮನೆ ಏನೋ ಖಾಲಿ ಹರಟೆ ಮಾತುಕತೆ ಅಲ್ಲ, ಅಂದರೆ ಇಂಪಾರ್ಟೆಂಟ್, ಅದು ನಮಗೆ ಒಂದು ನಾಲೆಡ್ಜ್ನ ತಗೊಳ್ಳೋ ರೀತಿಯಾಗಿರುವಂಥ ಒಂದು ಮಾತುಕತೆ ಆಗಿರುತ್ತೆ. ಟೀಚಿಂಗ್ ಇಸ್ ಅನ್ ಆರ್ಟ್ ಟು ಗಿವ್ ಅ ನಾಲೆಡ್ಜ್ ಟು ಅ ಸ್ಟೂಡೆಂಟ್ಸ್ ವಿತ್ ಅ ಎಫೆಕ್ಟಿವ್ ವೇ. ಸೊ ಟೀಚಿಂಗ್ ಅನ್ನುವಂಥದ್ದು ಏನು ಅಂದರೆ ಅದು ಒಂದು ರೀತಿಯಾಗಿರುವಂತಹ ಕಲೆ. ಅದರ ಮುಖಾಂತರ ನಾವು ಸ್ಟೂಡೆಂಟ್ಸಿಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಯಾವ ರೀತಿಯಾಗಿ ಎಫೆಕ್ಟಿವ್ ಅಂದರೆ ಒಂದು ಪರಿಣಾಮಕಾರಿ ರೀತಿಯಲ್ಲಿ ನಾವು ಅವರಿಗೆ ಒಂದು ನಾಲೆಡ್ಜನ್ನು ಕೊಡ್ತಾ ಹೋಗ್ತೀವಿ. ಸೊ ಟೀಚಿಂಗ್ ಇಸ್ ಅ ಸೈನ್ಸ್ ಟು ಎಜುಕೇಟ್ ಅ ಫ್ಯಾಕ್ಟ್ ಆ್ಯಂಡ್ ಕಾಸ್ ಆಫ್ ಡಿಫ್ರೆಂಟ್ ಟಾಪಿಕ್ಸ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ಟೀಚಿಂಗ್ ಅನ್ನುವಂಥದ್ದು ಒಂದು ಸೈನ್ಸ್ ಅಂತಲೇ ನಾವು ಕರಿಬಹುದು. ಯಾಕೆ ನಾವು ಟೀಚಿಂಗನ್ನು ಸೈನ್ಸ್ ಅಂತ ಕರಿತೀವಿ ಅಂತ ಅಂದರೆ,
ಅದನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಹೋಗ್ತೀವಿ. ಟೀಚಿಂಗ್ ಅನ್ನೋದು ಯಾವಾಗಲೂ ಯೂಶುವಲ್ ಆಗಿ ಏನಾಗ್ತಾ ಹೋಗುತ್ತೆ, ಒಂದು ಹ್ಯಾಪಸೈಡಸ್ ಅಲ್ಲಿ ಆಗಲ್ಲ. ಇಟ್ ಆಲ್ವೇಸ್ ಫಾಲೋಸ್ ದ ಸಿಸ್ಟಮ್ಯಾಟಿಕ್ ವೇ. ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್ ಅ ಸೈನ್ಸ್ ಇನ್ ವಿಚ್ ವಿ ವಿಲ್ ಎಜುಕೇಟ್ ಅಬೌಟ್ ದ ಫ್ಯಾಕ್ಟ್ಸ್ಗಳ ಬಗ್ಗೆ ಸ್ಟೂಡೆಂಟ್ಸ್ಗೆ ಎಜುಕೇಟ್ ಮಾಡ್ತೀವಿ. ಅದರಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಏನು ಮಾಡುತ್ತೆ, ಈಗ ಯಾವುದೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ, ಆ ಡಿಸಾಸ್ಟರ್ ಆಗೋಕ್ಕೆ ಕಾಸ್ ಏನು, ಸೊ ಅಲ್ಲಿ ನಾವು ಬೋತ್ ಕಾಸ್ ಆ್ಯಂಡ್ ಎಫೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಬರೀ ಟಾಪಿಕ್ಸ್ದಲ್ಲ, ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗಳದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಟೀಚಿಂಗ್ ಅನ್ನುವಂಥದ್ದು ಎಂಥ ಪ್ರೋಸೆಸ್, ಅದು ಕಂಟಿನ್ಯೂಸ್ ಪ್ರೋಸೆಸ್. ಟೀಚಿಂಗ್ ಅನ್ನೋದು ಇವತ್ತು 1 ಅವರ್ ನಾನು ಮಾಡಿಬಿಟ್ಟು ಮುಗಿಸ್ಬಿಡ್ತೀನಪ್ಪ ಅನ್ನುವಂಥದ್ದಲ್ಲ. ಸೊ ಟೀಚಿಂಗ್ ಅಂದರೆ ಇವಾಗ ಬರೀ ಟೀಚರೇ ಮಾಡುವಂಥದ್ದು ಮಾತ್ರ ಟೀಚಿಂಗ್ ಅಲ್ಲ, ನಾವು ಬೇರೆ ನಮ್ಮ ಅನುಭವಗಳ ಮುಖಾಂತರ ಕೂಡ ಕಲಿತೀವಿ, ಅದನ್ನು ಕೂಡ ಟೀಚಿಂಗ್ ಅಲ್ವಾ. ಹಾಗಾಗಿ ನಾವು ಟೀಚಿಂಗ್ನ ಏನು ಹೇಳ್ತೀವಿ, ಅದು ನಿರಂತರವಾದ ಕಲಿಕೆ, ನಿರಂತರವಾಗಿರುವಂತಹ ಒಂದು ಪ್ರೋಸೆಸ್ ಅಂತ ಹೇಳ್ತೀವಿ. ಹೆನ್ಸ್ ಇಟ್ ಇಸ್ ನೋನ್ ಆಸ್ ಕಂಟಿನ್ಯೂಸ್ ಪ್ರೋಸೆಸ್. ಟೀಚರ್ ಕ್ಯಾನ್ ಟೀಚ್ ಎಫೆಕ್ಟಿವ್ಲಿ ಇಫ್ ಹಿ ಹ್ಯಾಸ್ ಫುಲ್ ಕಾನ್ಫಿಡೆನ್ಸ್ ಆನ್ ದ ಸಬ್ಜೆಕ್ಟ್. ಟೀಚರ್ ಅವರು ಯಾವಾಗ ಒಂದು ಎಫೆಕ್ಟಿವ್ ಆಗಿ ಟೀಚ್ ಮಾಡೋಕ್ಕೆ ಸಾಧ್ಯ, ಒಂದು ಪರಿಣಾಮಕಾರಿಯಾಗಿ ಟೀಚ್ ಮಾಡೋಕ್ಕೆ ಸಾಧ್ಯ ಅಂತಂದರೆ ಅವರಿಗೆ ಅವರ ಒಂದು ಸಬ್ಜೆಕ್ಟ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇತ್ತು ಅಂತ ಅಂದರೆ ಅವರು ಎಫೆಕ್ಟಿವ್ ಆಗಿ ಟೀಚ್ ಮಾಡೋಕ್ಕೆ ಸಾಧ್ಯ. ಟೀಚಿಂಗ್ ಎನ್ಕರೇಜಸ್ ದ ಸ್ಟೂಡೆಂಟ್ಸ್ ಟು ಲರ್ನ್ ಮೋರ್ ಆ್ಯಂಡ್ ಮೋರ್. ಸೊ ಟೀಚಿಂಗ್ ಅನ್ನೋಂಥದ್ದು ಏನು ಮಾಡುತ್ತೆ, ಸ್ಟೂಡೆಂಟ್ಸ್ಗಳನ್ನು ಇನ್ನೂ ಹೆಚ್ಚಾಗಿ ಕಲಿಯುವಂತೆ ಮಾಡಬೇಕು. ಇವಾಗ ಪಾಠ ಹೇಳ್ಬಿಟ್ಟು ಅಯ್ಯೋ ಈ ಕಾನ್ಸೆಪ್ಟ್ ಇನ್ನೇನಪ್ಪ ಕೇಳೋದು ಅನ್ನೋ ರೀತಿಯಾಗಿ ಅವ್ರಿಗೆ ಆಗಬಾರ್ದು. ಸೊ ಅಂದರೆ ಏನಾದರೂ ಒಂದು ಹೊಸ ವಿಷಯ ನಾವು ಹೇಳ್ಕೊಟ್ಟಾಗ ಅದರ ಬಗ್ಗೆ ಇನ್ನೂ ಹೆಚ್ಚಿಗೆ ಕಲಿಬೇಕು, ಅವರಿಗೆ ಹೆಚ್ಚು ಅದರ ಬಗ್ಗೆ ಮಾಹಿತಿ ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿನ ಹುಟ್ಟಿಸೋದೇ ಟೀಚಿಂಗ್ ಆಗಿರುತ್ತೆ. ಟೀಚಿಂಗ್ ಇಸ್ ಅ ಫಾರ್ಮಲ್ ಆಸ್ ವೆಲ್ ಆಸ್ ಅ ಇನ್ಫಾರ್ಮಲ್. ಟೀಚಿಂಗ್ ಅನ್ನುವಂಥದ್ದು ಫಾರ್ಮಲ್ ಹೌದು, ಇನ್ಫಾರ್ಮಲ್ ಹೌದು. ಏನಿದು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಅಂತ ಅಂದರೆ, ಇಲ್ಲಿ ನಾವು ಫಾರ್ಮಲ್ ಕಾನ್ಸೆಪ್ಟ್ ನೋಡೋದಾದರೆ, ಒಂದು ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಕರೆಕ್ಟಾಗಿ ಒಂದು ಕ್ಲಾಸ್ ರೂಮು, ಒಂದು ಟೀಚರ್ ಇರ್ತಾರೆ, ಆ ರೀತಿಯಾಗಿರುವಂಥ ಒಂದು ಸ್ಟಿಪ್ಯುಲೇಟೆಡ್ ಎನ್ವಿರಾನ್ಮೆಂಟಲ್ಲಿ ಕಲಿಯೋದನ್ನು ನಾವು ಫಾರ್ಮಲ್ ಅಂತೀವಿ. ಅದೇ ಇನ್ಫಾರ್ಮಲ್ ಅಂತ ಅಂದರೆ ನಮಗೆ ನಾವು ಕಲ್ತ್ಕೊಳ್ಳುವಂತಹ ಎಷ್ಟೋ ವಿಷಯಗಳು ನಮ್ಮ ಅನುಭವಗಳ ಮುಖಾಂತರ ಆಗಿರ್ಬೋದು, ಅಥವಾ ಇನ್ನೊಬ್ಬರನ್ನ ನಾವು ನೋಡಿ ಅದು ಕಲಿಬಹುದು, ಅನುಭವಗಳ ಮುಖಾಂತರ ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದು ಕೂಡ ಇನ್ಫಾರ್ಮಲ್ ಟೀಚಿಂಗ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಪರ್ಫೆಕ್ಟ್ ಸೆಟ್ಟಿಂಗ್ ಇಲ್ದಿರ ನಾವು ಬೇರೆ ರೀತಿಯಲ್ಲಿ ಕಲಿಯೋದನ್ನು ಕೂಡ ನಾವು ಇನ್ಫಾರ್ಮಲ್ ಟೀಚಿಂಗ್ ಅಂತ ಕರಿತೀವಿ. ಟೀಚಿಂಗ್ ಇಸ್ ಅ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಟು ಅ ಸ್ಟೂಡೆಂಟ್ಸ್. ಟೀಚಿಂಗ್ ಅನ್ನುವಂಥದ್ದೇನು, ವಿದ್ಯಾರ್ಥಿಗಳಿಗೆ ಒಂದು ಇನ್ಫಾರ್ಮೇಷನನ್ನು ಕಮ್ಯುನಿಕೇಟ್ ಮಾಡೋದು. ಬಟ್ ಆ ಕಮ್ಯುನಿಕೇಟ್ ಯಾವ ರೀತಿಯಾಗಿರಬೇಕು, ಅದು ಇಂಟ್ರೆಸ್ಟಿಂಗ್ ವೇಲಿ ಇರಬೇಕು. ಸುಮ್ಮನೆ ಬೋರಿಂಗ್ ಆಗಿ ಒಂದು ಕಾನ್ಸೆಪ್ಟ್ ಇದೆ, ಈಗ ವಾಲ್ಕೆನೋ ಹೇಗಾಗುತ್ತೆ ಅಂತ ನಾವು ಒಂದು ವಿದ್ಯಾರ್ಥಿಗಳಿಗೆ ವಾಲ್ಕೆನೋ ಕಾನ್ಸೆಪ್ಟ್ನ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ವಾಲ್ಕೆನೋ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನಾವು ಅವ್ರಿಗೆ ಹೇಳಬೇಕಾದ್ರೆ ಹಿಂಗಾಯ್ತು ಅಂತ ನಾವು ಈ ರೀತಿಯಾಗಿ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ವಾಲ್ಕೆನೋ ಬಗ್ಗೆ ಇಂಟ್ರೆಸ್ಟೇ ಬರೋಲ್ಲ. ಅದೇ ನಾವು ಅವ್ರಿಗೆ ಏನಾದರೂ ಒಂದು ವಿಜುವಲ್ ಏಡ್ಸ್ನ ಕೊಟ್ಟು ಅಥವಾ ಅದನ್ನು ಇನ್ನೂ ಎಫೆಕ್ಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಅವರಿಗೆ ಇನ್ನೂ ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರ್ಬೋದು ಅಥವಾ ವಾಲ್ಕೆನೋ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇನ್ನೂ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ಇಂಟ್ರೆಸ್ಟಿಂಗ್ ವೇ, ಸೊ ದಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಇನ್ಫಾರ್ಮೇಷನ್. ಸೊ ಹಾಗಾಗಿ ಸ್ಟೂಡೆಂಟ್ಸು ಇನ್ಫಾರ್ಮೇಷನ್ನ ಏನು ಮಾಡ್ಕೋಬೋದು, ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಆ್ಯಂಡ್ ಲಾಸ್ಟ್ ಒಂದು ಪಾಯಿಂಟ್ ಇದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನು ಅಂದರೆ ಟೀಚಿಂಗ್ ಈಸ್ ಅ ಟೂಲ್ ಟು ಹೆಲ್ಪ್ ದ ಸ್ಟೂಡೆಂಟ್ಸ್. ಟೀಚಿಂಗ್ ಅನ್ನುವಂಥದ್ದೇನು, ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡುವಂತಹ ಒಂದು ಟೂಲು. ಯಾವುದಕ್ಕೋಸ್ಕರ, ಟು ಅಡ್ಜಸ್ಟ್ ಹಿಮ್ಸೆಲ್ಫ್ ಇನ್ ಅ ಸೊಸೈಟಿ. ಸೊ ಸೊಸೈಟಿಯಲ್ಲಿ ಅವನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಎನ್ವಿರಾನ್ಮೆಂಟಲ್ಲಿ ಅಂದರೆ ಈಗ ಎಷ್ಟೋ ಬಾರಿ ಏನಾಗ್ಬಿಡುತ್ತೆ, ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಸೊಸೈಟಿಲಿ ಅಡ್ಜಸ್ಟ್ ಆಗೋಕ್ಕಾಗಲಿಲ್ದಿರ ಅವರು ಈ ಸೊಸೈಟಿಗೆ ಫಿಟ್ ಇನ್ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ತುಂಬ ಜನ ಸೂಸೈಡ್ ಮಾಡ್ಕೊಳ್ಳೋದನ್ನು ನಾವು ನೋಡಿರ್ತೀವಿ. ಯಾಕೆ, ಅವರಿಗೆ ನಾನು ಈ ಸೊಸೈಟಿಲಿ ಒಬ್ಬನು ಅನ್ನುವಂತಹ ಭಾವನೆ ಬಂದಿರಲ್ಲ. ಹಾಗಾಗಿ ಸೊ ಟೀಚಿಂಗಿಂದ ನಾವೇನು ಮಾಡ್ಬೋದು, ಏನಾದರೂ ತೊಂದರೆ ಬಂದ್ರೂ ಅದನ್ನು ಯಾವ ರೀತಿಯಾಗಿ ಸರಿದೂಗಿಸಿಕೊಂಡು ಯಾವ ರೀತಿಯಾಗಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾವು ಟೀಚಿಂಗ್ ಮುಖಾಂತರ ಕಲ್ತ್ಕೊಳ್ತಾ ಹೋಗ್ಬೋದು. ಸೊ ದೀಸ್ ಆರ್ ದ ಟಾಪ್ 10 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್. ನೆಕ್ಸ್ಟ್ ನೋಡೋಣ. ಹಾಗಾದರೆ ಈ ಟೀಚಿಂಗ್ಗೆ ಬೇಕಾಗಿರುವಂಥದ್ದು ಏನು? ಟೀಚಿಂಗ್ ರಿಕ್ವೈರ್ಸ್ ಅ ವೆರಿ ಬೇಸಿಕ್ ನೀಡ್ಸ್. ಟೀಚಿಂಗಿಗೆ ಒಂದು ಬೇಸಿಕ್ ನೀಡ್ಸ್ ಬೇಕು ಅಲ್ವಾ. ಸೊ ಯಾವ್ದು ಟೀಚಿಂಗಿಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಸ್ ಅಂದರೆ ದಟ್ ಈಸ್ ಟೀಚರ್, ಲರ್ನರ್, ಸಬ್ಜೆಕ್ಟ್, ಎನ್ವಿರಾನ್ಮೆಂಟ್. ಬೇಸಿಕ್ ಅಂದರೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಅನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಅದಕ್ಕೆ ಬೇಕಾಗಿರೋ ಬೇಸಿಕ್ ನೀಡ್ ಏನು, ಒಂದು ಪಾತ್ರೆ, ಅಕ್ಕಿ, ನೀರು, ಒಲೆ, ಇದಿಷ್ಟು ಬೇಕಾಗಿರೋ ಬೇಸಿಕ್ ನೀಡ್ಸ್ ಅಲ್ವಾ. ಅದೇ ರೀತಿ ಟೀಚಿಂಗಿಗೆ ಬೇಕಾಗಿರೋ ಬೇಸಿಕ್ ನೀಡ್ಸ್ ಯಾವ್ದು ಅಂದರೆ ಟೀಚರು, ಲರ್ನರು, ಸಬ್ಜೆಕ್ಟು, ಎನ್ವಿರಾನ್ಮೆಂಟ್. ಪಾಠ ಮಾಡೋಕ್ಕೆ ಬೇಕಾಗಿರುವಂತಹ ಶಿಕ್ಷಕರು, ದೆನ್
ಪಾಠವನ್ನು ಕೇಳಿಸಿಕೊಳ್ಳುವಂತಹ ವಿದ್ಯಾರ್ಥಿಗಳೇ ಇಲ್ಲ ಅಂತಂದರೆ ಯಾರಿಗೆ ಪಾಠ ಮಾಡ್ತಾರೆ ಅಲ್ವಾ. ಸೊ ವಿದ್ಯಾರ್ಥಿಗಳು. ನೆಕ್ಸ್ಟ್ ಸಬ್ಜೆಕ್ಟ್ ಏನು ಟೀಚ್ ಮಾಡಬೇಕು, ಬೇಕಾಗಿರುವಂತಹ ವಿಷಯ, ಯಾವ ವಿಷಯನ ಟೀಚ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಮತ್ತು ಎನ್ವಿರಾನ್ಮೆಂಟ್ ತುಂಬ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆ ಎನ್ವಿರಾನ್ಮೆಂಟ್ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಾವು ಹೇಳ್ತೀವಿ ಅಂತ ಅಂದರೆ, ಈಗ ನೀವು ಪಾಠ ಮಾಡ್ತಾ ಇರುವಂತಹ ರೂಮು ತುಂಬ ನಾಯ್ಸ್ ಇಂದ ಒಳಗೂಡಿದೆ ಅಂತ ಅಂದ್ಕೊಳ್ಳಿ, ಅಥವಾ ಹಾರನ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ ಕಂಟಿನ್ಯೂಸ್ ಆಗಿ, ಅವಾಗ ನಿಮ್ಗೆ ಕರೆಕ್ಟಾಗಿ ಪಾಠ ಕೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ 4 ನಾವು ಏನಂತ ಕರಿತೀವಿ, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್. ಸೊ ಈಗ ನಾವು ಯಾವ್ಯಾವ್ದನ್ನ ನೋಡಿದ್ವಿ ಅಂತಂದರೆ, ಕಾನ್ಸೆಪ್ಟ್ ಆಫ್ ಟೀಚಿಂಗ್ ನೋಡಿದ್ವಿ, ದೆನ್ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್, ದೆನ್ ಕ್ವೆಶನಿಂಗ್, ಅದರಲ್ಲಿ 4 ಮಾಡರ್ನ್ ಕಾನ್ಸೆಪ್ಟ್ಸ್ಗಳನ್ನು ನೋಡಿದ್ವಿ. ಸೊ ಇದನ್ನು ನಾವು ಏನಂತ ಕರಿತೀವಿ, ದೀಸ್ ಆರ್ ನೋನ್ ಆಸ್ ಅ 4 ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಇವುಗಳನ್ನು. ಸೊ ದೀಸ್ ಆರ್ 4 ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ನೋಡಿದ್ವಿ. ಸೊ ಬಿಫೋರ್ ಗೋಯಿಂಗ್ ಟು ದ ಟಾಪ್ 3 ಕ್ವೆಶನ್ಸ್, ಒನ್ ಮೋರ್ ಪಾಯಿಂಟ್ ನಾನು ಇಲ್ಲಿ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಈ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂತ ನೋಡಿದ್ವಿ ಅಲ್ಲ. ಸೊ ಯೂಶುವಲಾಗಿ ಕಾನ್ಸೆಪ್ಟ್ ಆಫ್ ಟೀಚಿಂಗಲ್ಲಿ ನಾವು 2 ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಒಂದು ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಇನ್ನೊಂದು ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್. ಸೊ ಏನಿದು ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಮತ್ತು ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂತಂದರೆ, ವರ್ಡ್ ಇಟ್ ಸೆಲ್ಫ್ ಸೇಸ್. ಟ್ರೆಡಿಷನಲ್ ಅಂದರೆ ಏನು, ಒಂದು ಟೆಕ್ಸ್ಟ್ ಬುಕ್ನ ಫಾಲೋ ಮಾಡೋಂಥದ್ದಾಗಿರ್ಬೋದು, ಅಥವಾ ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ನಾವು ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತೀವಿ, ಲೆಕ್ಚರಿಂಗ್ ಮೆಥಡ್ ಆಗಿರ್ಬೋದು, ಇದನ್ನೆಲ್ಲನೂ ನಾವು ಟ್ರೆಡಿಷನಲ್ ಕಾನ್ಸೆಪ್ಟಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ಮಾಡರ್ನ್ ಕಾನ್ಸೆಪ್ಟ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡುವಂಥದ್ದಾಗಿರ್ಬಹುದು, ಅಥವಾ ಏನು ಒಂದು ವಿಜುವಲ್ ಏಡ್ಸ್ನ ಕೊಡುವಂಥದ್ದಾಗಿರ್ಬೋದು, ಅಂದರೆ ಈಗಿರುವಂತಹ ಮಾಡರ್ನ್ ICT ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದನ್ನ ನಾವು ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂತ ಕರಿತಾ ಹೋಗ್ತೀವಿ. ಆ ವರ್ಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಯಾವುದು ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂಡರಲ್ಲಿ ಬರುತ್ತೆ, ಯಾವುದು ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂಡರಲ್ಲಿ ಬರ್ತಾ ಹೋಗುತ್ತೆ ಅಂದ್ಬಿಟ್ಟು ಅಂತ. ಆ್ಯಂಡ್ ಮೇಜರ್ ಆಗಿ ಆ್ಯಕ್ಚುಲಿ ಇದರ ಮೇಲೆ ಒಂದು ಕ್ವೆಶನನ್ನು ಕೇಳಿದ್ದಾರೆ. ಸೊ ದಟ್ ಈಸ್ ಟೀಚಿಂಗ್ ಅನ್ನುವಂಥದ್ದು ಇನ್ಸ್ಟ್ರಕ್ಷನು ಈಗ ಒಂದು ಸೂಚನೆ, ನಿಯಂತ್ರಣ, ಒಂದು ತರಬೇತಿ ಅಥವಾ ಒಂದು ಬೋಧನೆಗಿಂತ ಯಾವ ರೀತಿಯಾಗಿ ತುಂಬ ವ್ಯತ್ಯಾಸವನ್ನು ಒಳಗೊಂಡಿದೆ ಟೀಚಿಂಗ್ ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ. ಸೊ ಇವತ್ತು ನಾವು ತಿಳ್ಕೊಂಡಿದ್ದ ಕಾನ್ಸೆಪ್ಟ್ ಯಾವುದು ಅಂದರೆ, ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್, ಅದರಲ್ಲಿ ಬರುವಂಥ 4 ಮಾಡರ್ನ್ ಕಾನ್ಸೆಪ್ಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ನ ನೋಡಿದ್ದೀವಿ, ದೆನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್. ಸೊ ಇದರ ಮೇಲೆ ಕೇಳಿರುವಂತಹ ಕ್ವೆಶನನ್ನು ನಾವು ನೋಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಫಸ್ಟ್ ಕೇಳಿರೋ ಕ್ವೆಶನ್ ಯಾವುದು ಅಂತ ಅಂದರೆ, ದಟ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆಫ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ಸೊ ಟೀಚಿಂಗಿನ ಒಂದು ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್, ಅದರ ಉದ್ದೇಶ ಮತ್ತು ನೇಚರನ್ನು ಈ ಕೆಳಗಿನವುಗಳಲ್ಲಿ ಯಾವುದು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ 1 by 1 ನೋಡ್ಕೊತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಆಪ್ಷನ್ಗಳು ನೋಡ್ಬಿಡಿ. ಆಪ್ಷನಲ್ಲಿ 3 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಒಂದಕ್ಕಿಂತ ಹೆಚ್ಚು ಕರೆಕ್ಟಿನ ಸ್ಟೇಟ್ಮೆಂಟ್ ಇದೆ ಅಂತ ನಾವಿಲ್ಲಿ ನೋಡಬೇಕು. ಸೊ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಇಂಟಿಗ್ರಲಿ ರಿಲೇಟೆಡ್, ಹೌದಲ್ವಾ? ಟೀಚಿಂಗು ಮತ್ತು ಲರ್ನಿಂಗ್ ಏನು, ಇಂಟಿಗ್ರಲಿ ರಿಲೇಟೆಡ್. ಈಗ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಇದನ್ನ ಹೇಳಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಏನಾಗಿದೆ, ದೇ ಬೋತ್ ಆರ್ ಇಂಟಿಗ್ರಲಿ ರಿಲೇಟೆಡ್. ಸೊ ಇಲ್ಲೇ ನೋಡ್ಬೋದು, ಕ್ಲೋಸ್ಲಿ ರಿಲೇಟೆಡ್. ಹಾಗಾಗಿ ಆ ಸ್ಟೇಟ್ಮೆಂಟ್ ಏನಾಯಿತು, ದಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಟೀಚಿಂಗ್ ಇಸ್ ಅ ಇಂಟಿಗ್ರಲಿ ರಿಲೇಟೆಡ್ ಅನ್ನೋ ಸ್ಟೇಟ್ಮೆಂಟ್ ಏನು ಕರೆಕ್ಟ್ ಆಯಿತು. ನೆಕ್ಸ್ಟ್, ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್. ಆಬ್ವಿಯಸ್ಲಿ ದಿ ಸ್ಟೇಟ್ಮೆಂಟ್ ಇಸ್ ರಾಂಗ್. ಯಾಕಂದರೆ ನಾವು ವೆರಿ ಫಸ್ಟೇ ನೋಡಿದ್ವಿ ಅಲ್ವಾ, ಟ್ರೈನಿಂಗ್ ಕೊಡೋದಕ್ಕಾಗಿರ್ಬೋದು ಅಥವಾ ಇನ್ಸ್ಟ್ರಕ್ಷನ್ ಕೊಡೋದಕ್ಕಾಗಿರ್ಬೋದು, ಅವೆಲ್ಲ ಟೀಚಿಂಗಿಂದ ತುಂಬ ಡಿಫ್ರೆಂಟ್ ಆಗಿದೆ. ಬಟ್ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು, ಟೀಚಿಂಗ್ ಮತ್ತು ಲರ್ನಿಂಗ್ ನಡುವೆ ಯಾವುದೇ ರೀತಿಯಾಗಿರುವಂಥ ವ್ಯತ್ಯಾಸ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ನೆಕ್ಸ್ಟು, ಕನ್ಸರ್ನ್ ಆಫ್ ಆಲ್ ಟೀಚಿಂಗ್ ಈಸ್ ಟು ಎಂಜೂರ್ ಸಮ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇನ್ ಸ್ಟೂಡೆಂಟ್ಸ್. ಸೊ ಎಲ್ಲ ಒಂದು ಟೀಚಿಂಗಿನ ಮುಖ್ಯ ಉದ್ದೇಶ ಅಥವಾ ಪರ್ಪಸ್ ಏನಾಗಿರುತ್ತೆ ಅಂತಂದರೆ, ವಿದ್ಯಾರ್ಥಿಗಳಲ್ಲಿ ಯಾವುದಾದರೂ ಒಂದು ರೀತಿಯಾಗಿರುವಂತಹ ಟ್ರಾನ್ಸ್ಫಾರ್ಮೇಷನ್ ತರಬೇಕು ಅನ್ನುವಂಥದ್ದಲ್ವಾ. ಈಗ ನೀವು ಕ್ಲಾಸಿಗೆ ಹೋಗಿ ಪಾಠ ಮಾಡಿದಾಗ ಕಡೆ ಪಕ್ಷ ಇದೊಂದು ಕಾನ್ಸೆಪ್ಟ್ ಇವತ್ತು ಮಕ್ಕಳು ಕಲಿಬೇಕು ಅಂತ ಅಂದ್ಕೊಂಡು ಪಾಠ ಮಾಡ್ತೀರಾ. ಸೊ ದಿಸ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟು, ಆಲ್ ಗುಡ್ ಟೀಚಿಂಗ್ ಇಸ್ ಅ ಫಾರ್ಮಲ್ ಇನ್ ನೇಚರ್. ಸೊ ದಿಸ್ ಇಸ್ ರಾಂಗ್. ಯಾಕಂದರೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗಲ್ಲಿ ನೋಡಿದ್ವಿ ಅಲ್ವಾ, ಇಲ್ಲಿದೆ ನೋಡಿ, 8th ಕ್ಯಾರೆಕ್ಟರಿಸ್ಟಿಕ್, ಟೀಚಿಂಗ್ ಈಸ್ ಅ ಫಾರ್ಮಲ್ ಆ್ಯಸ್ ವೆಲ್ ಆಸ್ ಇನ್ಫಾರ್ಮಲ್. ಟೀಚಿಂಗ್ ಅನ್ನುವಂಥದ್ದು ಬೋತ್ ಫಾರ್ಮಲ್ ಆಗೂ ಇರುತ್ತೆ ಆ್ಯಂಡ್ ಇನ್ಫಾರ್ಮಲ್ ಆಗೂ ಇರುತ್ತೆ, ಅದು ಬರೀ ಫಾರ್ಮಲ್ ಆಗಿ ಇರುವಂಥಲ್ಲ. ಸೊ ಆಪ್ಷನ್
ಡಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ನೋಡೋದಾದ್ರೆ ಅ ಟೀಚರ್ ಇಸ್ ಅ ಸೀನಿಯರ್ ಪರ್ಸನ್. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಪಾಠ ಮಾಡುವಂಥವ್ರು ಯಾವಾಗಲೂ ಸೀನಿಯರ್ ಪರ್ಸನ್ಸ್ಗಳೇ ಆಗಿರಬೇಕು ಅಂತ ಏನೂ ಇಲ್ಲ. ಸೊ ಹಿ ಆರ್ ಶಿ ಮೇ ಕ್ಯಾನ್ ಬಿ ಅ ಯಂಗ್ಸ್ಟರ್ ಆಲ್ಸೋ, ಸೊ ದಟ್ ಅವರು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಬಹುದಲ್ವಾ. ಸೊ ಆಪ್ಷನ್ಸ್ ಸಾರಿ ಸ್ಟೇಟ್ಮೆಂಟ್ ಇ ಇಸ್ ಆಲ್ಸೋ ರಾಂಗ್. ಟೀಚಿಂಗ್ ಇಸ್ ಅ ಸೋಷಿಯಲ್ ಆಕ್ಟ್ ವೆರ್ ಆಸ್ ಅ ಲರ್ನಿಂಗ್ ಇಸ್ ಅ ಪರ್ಸನಲ್ ಆಕ್ಟ್. ಎಸ್, ಟೀಚಿಂಗ್ ಅನ್ನುವಂಥದ್ದೇನು ಒಂದು ಸೋಷಿಯಲ್ ಆಕ್ಟ್ ಆಗುತ್ತೆ, ಅಂದರೆ ಒಂದು ಸಮಾಜದ ಮಧ್ಯದಲ್ಲಿ ನಾವು ಕಲಿತೀವಿ ಟೀಚಿಂಗ್ನ. ಆದರೆ ಕಲಿಕೆ ಏನಾಗುತ್ತೆ, ಕಲಿಕೆ ಅನ್ನುವಂಥದ್ದು ಒಬ್ರೊಬ್ರಿಗೆ ಒಂದೊಂದು ರೀತಿಯಾಗಿ ಉಂಟಾಗುತ್ತೆ. ಸೊ ಲರ್ನಿಂಗ್ ಇಸ್ ಅನ್ ಇಂಡಿವಿಜುವಲಿಸ್ಟಿಕ್. ಸೊ ಒಬ್ರೊಬ್ರಿಗೆ ಒಂದೊಂದು ರೀತಿಯಾಗಿ ಉಂಟಾಗುತ್ತೆ. ಅಲ್ಲಿಗೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಯಿತು. ಸೊ ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಸ್ಟೇಟ್ಮೆಂಟ್ ಎ, ಸ್ಟೇಟ್ಮೆಂಟ್ ಸಿ, ದೆನ್ ಸ್ಟೇಟ್ಮೆಂಟ್ ಎಫ್. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ದಿಸ್ ಇಸ್ ರೀಸನಿಂಗ್ ಆ್ಯಂಡ್ ಅಸಿಟೇಷನ್ ಟೈಪ್ ಆಫ್ ಕ್ವೆಶನ್. ಇಲ್ಲಿ ನಾವು ನೋಡೋದಾದ್ರೆ ಆಲ್ ಟೀಚಿಂಗ್ ಶುಡ್ ಏಮ್ ಅಟ್ ಎನ್ಶೂರಿಂಗ್ ಅ ಲರ್ನಿಂಗ್. ಸೊ ಎಲ್ಲ ಟೀಚಿಂಗು ಯಾವುದರ ಕಡೆಗೆ ಏಮ್ ಮಾಡುತ್ತೆ, ಒಂದು ಲರ್ನಿಂಗ್ ಕಡೆಗೆ, ಕಲಿಕೆಯ ಕಡೆಗೆ. ಎಸ್, ದಿಸ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್ ಆ್ಯಂಡ್ ಆಲ್ಸೋ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ಒಂದು ಟೀಚಿಂಗು ಯಾವುದಾದ್ರೂ ಒಂದು ಕಲಿಕೆ ಉಂಟಾಗಬೇಕು ಅಂತಾನೆ ಅಲ್ವಾ ಮಾಡೋದು. ರೀಸನ್ ಏನು ಕೊಟ್ಟಿದ್ದಾರೆ ಅದಕ್ಕೆ, ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್. ಎಲ್ಲ ಕಲಿಕೆಯು ಕೂಡ ಟೀಚ್ ಮಾಡೋದ್ರಿಂದಲೇ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಆಕ್ಚುಲಿ ಅ ಕರೆಕ್ಟ್ ಸ್ಟೇಟ್ಮೆಂಟ್, ದಿಸ್ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಎಲ್ಲ ಕಲಿಕೆಯೂ ಪಾಠ ಮಾಡೋದ್ರಿಂದನೇ ಉಂಟಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬೇರೆ ಕಡೆ ಒಂದು ಅನುಭವಗಳ ಮುಖಾಂತರನೂ ನಾವು ಕಲಿತೀವಿ, ಇನ್ನೊಬ್ಬರನ್ನ ನೋಡಿ ಕಲಿತೀವಿ, ಇನ್ನೊಬ್ರು ಬಂದು ನಮಗೆ ಪಾಠ ಮಾಡಿದ್ರೆ ಮಾತ್ರನೇ ಕಲಿಕೆ ಉಂಟಾಗುವುದು ಅಂಥದ್ದು ಸುಳ್ಳು. ಹಾಗಾದ್ರೆ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂದರೆ, ಈಗ ಫಸ್ಟ್ ಆಪ್ಷನ್ ಏನಾಗುತ್ತೆ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಅಂತ ಇದೆ. ಅಲ್ಲಿಗೇನೆ ಫಸ್ಟ್ ಆಪ್ಷನ್ ರೂಲ್ಡ್ ಔಟ್ ಆಯಿತು. ಯಾಕಂದರೆ ಎ ಟ್ರೂನೇ, ಬಟ್ ಆರ್ ಇಸ್ ನಾಟ್ ಅ ಕರೆಕ್ಟ್ ರೀಸನ್, ಆರ್ ಟ್ರೂ ಅಲ್ಲ ಅಲ್ವಾ. ನೆಕ್ಸ್ಟ್ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇದರ ಆ ಒಂದು ಸ್ಟೇಟ್ಮೆಂಟ್ಗೆ ಹೋಲಿಸ್ಕೊಂಡ್ರೆ ಆರ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಲ್ಲ. ಸೊ ಎ ಇಸ್ ಅ ಟ್ರೂ ಬಟ್ ಆರ್ ಇಸ್ ಅ ಫಾಲ್ಸ್. ಹೌದು, ಎ ಅನ್ನೋಂಥದ್ದೇನು, ಎ ಅನ್ನೋದು ಟ್ರೂ ಸ್ಟೇಟ್ಮೆಂಟು, ಆರ್ ಅನ್ನುವಂಥದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಹೆನ್ಸ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. Next question, the last question, which one among the following is not a teaching skill? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಟೀಚಿಂಗ್ ಸ್ಕಿಲ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ನೆಗೆಟಿವ್ ಟೈಪ್ ಆಫ್ ಕ್ವೆಶನ್. ಬ್ಲ್ಯಾಕ್ ಬೋರ್ಡ್ ರೈಟಿಂಗ್, ಒಂದು ಟೀಚರ್ಗೆ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್ ಖಂಡಿತ ಬೇಕೇ ಬೇಕು. ಯಾಕಂದರೆ ಅವ್ರು ಎಷ್ಟು ಕ್ಲೀನಾಗಿ ಬೋರ್ಡ್ ಮೇಲೆ ಬರೀತಾರೆ ಅನ್ನೋದ್ರ ಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ಪಾಠನ ಅರ್ಥ ಮಾಡ್ಕೊಳ್ತಾರೆ. ಕ್ವೆಶನಿಂಗ್ ಹೌದು, ಯಾವುದ್ಯಾವುದೋ ಮೀನಿಂಗ್ಲೆಸ್ ಕ್ವೆಶನ್ ಕೇಳೋದಲ್ಲ, ಮೀನಿಂಗ್ಫುಲ್ ಕ್ವೆಶನ್ ಕೇಳುವಂಥದ್ದು ಕೂಡ ಒಂದು ರೀತಿಯಾಗಿರುವಂತಹ ಸ್ಕಿಲ್ ಏನೇನೆ. ಎಕ್ಸ್ಪ್ಲೈನಿಂಗ್, ಕರೆಕ್ಟಾಗಿ ಒಂದು ವೆರಿ ಗುಡ್ ಫ್ಲೋಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಇವಾಗ ಯಾವುದೋ ಒಂದು ಕನ್ನಡ ಪದ್ಯ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ, ಅದು ಫುಲ್ ಕರುಣಾಜನಕವಾಗಿರುತ್ತೆ, ಅದರಿಂದ ನಗಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಇಲ್ಲ ಅಲ್ವಾ. ಸೊ ಎಕ್ಸ್ಪ್ಲೈನಿಂಗ್ ಇಸ್ ಆಲ್ಸೋ ಅ ಸ್ಕಿಲ್, ಬಟ್ ಡಿಕ್ಟೇಟಿಂಗ್ ಅ ನೋಟ್ಸ್ ಈಸ್ ನಾಟ್ ಅ ಸ್ಕಿಲ್. ಒಂದು ಪಾಠನ ನೋಟ್ಸ್ನ ನಾನು ಡಿಕ್ಟೇಟ್ ಮಾಡ್ತೀನಿ ಅನ್ನೋವಂಥದ್ದು ಸ್ಕಿಲ್ ಅಂಡರಲ್ಲಿ ಬರಲ್ಲ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಡಿ ಅನ್ನುವಂಥದ್ದು ಕರೆಕ್ಟ್ ಉತ್ತರ ಆಗಿರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಲೀಟಾಗಿ ಟೀಚಿಂಗ್ ಬಗ್ಗೆ, ಅಂದರೆ ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಇದನ್ನು ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ಎಲ್ಲರೂ ಅಭ್ಯಾಸ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಆನ್ಸರ್ ಮಾಡ್ತೀನಿ. ಧನ್ಯವಾದಗಳು.